ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ರಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಲತ್ತೀನಿ ರೀ. ಬರ್ರಿ ಫ್ರೆಂಡ್ಸ, ಇವತ್ತಿನ ಬೆಳಗಿನ ರೂಟೀನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳತ್ತೀನಿ ರೀ. ಟೈಮ್ ಬಂದು 7 ಗಂಟೆ ನೋಡ್ರಿ. ಎದ್ದಿದ್ದೆ ಲೇಟ್ ಆಗ್ರಿ. ಇವತ್ತು ನಾನು ಎದ್ದು ಸ್ನಾನ ಮಾಡಿ ಈಗ ರೆಡಿ ಅಲ್ಲತ್ತೀನಿ ನೋಡ್ರಿ ಫ್ರೆಂಡ್ಸ. ಬೆಳಗ್ಗೆ ಟೈಮೇ ಇರಂಗಿಲ್ಲ ರೀ. ಎದ್ದ ತಕ್ಷಣ ರೆಡಿಯಾಗಿ ತಿಂದು ಹೋಗೋಕ್ಕೆ ಕರೆಕ್ಟ್ ಟೈಮ್ ಆಗ್ತದ್ರಿ. ಒಂದು 10 ನಿಮಿಷ ಕೂಡ್ತೀನಿ ಅಂತಂದ್ರೂ ಟೈಮ್ ಇರಂಗಿಲ್ಲ. ಮನೆ ನಾನು 7:45 7:50 ಒಳಗಡೆ ಮನೆ ಬಿಡ್ಬೇಕು ರೀ. ಅಷ್ಟೊತ್ತಿಗೆ ಇಷ್ಟೊತ್ತು ಎಲ್ಲ ಕೆಲಸ ಮಾಡ್ಕೊಂಡು ಹೋಗೋಕೆ ಇಷ್ಟು ಟೈಮ್ ಆಗ್ತದೆ ನೋಡ್ರಿ. ಎಷ್ಟು ಕೂಡಬೇಕು ಅಂತಂದ್ರೂ ಜಲ್ದಿ ಎದ್ರೆ ಆಗ್ತದ್ರಿ. ಜಲ್ದಿ ಹೇಳಂಗಿಲ್ಲ. 6:30 ನಮ್ಮ ಮನೆಯವ್ರು ಇದ್ರೆ 6:30, ನಮ್ಮ ಮನೆಯವ್ರು ಇಲ್ಲ ಅಂತಂದ್ರೆ 6 ಗಂಟೆಗೆ ಹೇಳೋದು ನೋಡ್ರಿ. 6 ಗಂಟೆಗೆ ಎದ್ದು ಸ್ನಾನ ನೀರಿಟ್ಟು ಏನಾದರೂ ಟಿಫಿನಿಗೆ ಮಾಡಿಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಹೋಗೋಷ್ಟ್ರಾಗ ಕರೆಕ್ಟ್ ಟೈಮ್ ಆಗ್ತದ್ರಿ. ಒಂದು 10 ನಿಮಿಷ, ಒಂದು 5 ನಿಮಿಷ ಕೂಡ್ತೀನಿ ಅಂತಂದ್ರೂ ಟೈಮ್ ಇರೋಂಗಿಲ್ಲ. ಅದು ಯಾವತ್ತೂ ಒಂದು ದಿವಸ ಇರ್ತದೆ ನೋಡ್ರಿ. ಒಂದು 5 ನಿಮಿಷ 10 ನಿಮಿಷ ಅಷ್ಟೇ. ಅದು ಖುಷಿ ಪಟ್ಕೊಂಡು ಏನೋ ಒಂದೆರಡು ರೀಲ್ಸ್ ಮಾಡಿಕೊಂಡು ಕೂತ್ಕೋಬೋದು. ನಮ್ಮ ಮನೆಯವರಿದ್ರೆ ಕೆಲವೊಂದು ಟೈಮು ಅವರೇ ನಂಗೆ ಟಿಫಿನ್ ಮಾಡಿಕೊಡ್ತಾರೆ. ಸುಳ್ಳು ಹೇಳ್ಬಾರ್ದು. ಕೆಲವೊಂದು ಟೈಮು ಇಲ್ಲ ಅಂತಂದಾಗ ನಾನು ಮಾಡ್ಕೋಬೇಕು. ಇದಿರಲ್ಲ. ಕ್ಯಾಂಟೀನಲ್ಲಿ ಕಂಪ್ನಿಲಿ ಸಿಗ್ತದ್ರಿ. ಆದರೆ ಅದು ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ಶುಕ್ರವಾರ ಮತ್ತು ಗುರುವಾರ ಅಷ್ಟೇ ತಿನ್ನಂಗೆ ಇರ್ತದ್ರಿ. ಅಲ್ಲಿಂದ ಇನ್ನು ಮಿಕ್ಕಿದ ವಾರ ಅದು ಅನ್ನದಲ್ಲೆಲ್ಲ ಸೋಡಾ ಹಾಕಿರ್ತಾರೆ. ಹಾಗಾಗಿ ಹೋಗಂಗಿಲ್ಲ ರೀ. ಒಂದು ಸ್ವಲ್ಪ ಸಪ್ಪಗೆ. ನಮ್ಮ ಮನೆ ಊಟನೇ ಬೇರೆ, ಕ್ಯಾಂಟೀನ್ ಊಟನೇ ಬೇರೆ ರೀ. ಹಂಗಾಗ್ಬಿಟ್ಟು ಅಷ್ಟು ಇಷ್ಟ ಆಗಲ್ಲ ರೀ. ನ್ಯಾಚುರಲಾಗಿ ನಾನು ಇಷ್ಟು ರೆಡಿ ಆಗ್ತೀನಿ ನೋಡ್ರಿ. ಏನು ಒಂದು ಫೇರಲಲ್ಲಿ ಪೌಡ್ರು, ಸಿಂಧೂರ, ಸ್ಟಿಕ್ಕರು, ಲಿಪ್ಟಿಕ್ ಇಷ್ಟು ಹಚ್ಕೋತೀನಿ ನೋಡ್ರಿ. ಆಯಿತು, ಡೈಲಿ ನಂದು ಇಷ್ಟೇ ನೋಡ್ರಿ. ಇಷ್ಟು ಹಚ್ಕೊಂಡು ನಾನು ರೆಡಿ ಆಗೋಕ್ಕೆ ಇಷ್ಟೊತ್ತು ಆಗ್ತದೆ ನೋಡ್ರಿ. ಕರೆಕ್ಟ್ 7:30 ಇಲ್ಲ ಅಂತಂದ್ರೆ 7:25 ಆಗ್ತದೆ ರೀ. ಅದು ಇನ್ನು ಮಿಕ್ಕಿ ಟೈಮಲ್ಲಿ ನಾನು ತಿಂದು ಚಹಾ ಅದು ಏನಾರು ಕುಡ್ದು ಹೋಲಕ್ಕೆ ಕರೆಕ್ಟ್ ಟೈಮ್ ಆಗ್ತದೆ ನೋಡ್ರಿ. ಈಗ ತಲೆ ಬಾಚ್ಕೋಬೇಕು ರೀ. ತಲೆ ಬಾಚ್ಕೊಂಡಾದ್ಮೇಲೆ ನಿಮಗೆ ನಾ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ. ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ. ನಿಮ್ಮ ಒಂದು ಸಪೋರ್ಟ್ ಇದ್ರೆ ನಾವು ಒಂದು ವಿಡಿಯೋ ಚಲೋ ಮಾಡಬೇಕಂತ ಒಂದು ಮನಸ್ಸು ಬರ್ತದೆ ರೀ. ಈಗ ನಾನು ಆದಷ್ಟು ಡೈಲಿ ವಿಡಿಯೋನ ಹಾಕಬೇಕಂತ ಅಂದ್ಕೊಂಡೀನಿ ರೀ. ಎಷ್ಟೇ ಕಷ್ಟ ಆಗಲಿ, ಒಂದು 2 ನಿಮಿಷ 5 ನಿಮಿಷ ಆದ್ರೆ ಹಿಂಗೆ ಅನ್ಕೋತೀನಿ ರೀ. ಆದರೆ ಆಲತ್ತಿಲ್ಲ. ಆದರೆ ಈಗ ಚಾಲೆಂಜ್ ಮಾಡ್ಕೊಂಡೀನಿ ರೀ ನನ್ನ ಮನಸ್ಸಿಗೆ ನಾನೇ. ನಿನ್ನೆ ತಲೆ ಸ್ನಾನ ಮಾಡೀನಿ ರೀ. ಎಣ್ಣೆದು ಏನೂ ಹಚ್ಚಿಲ್ಲ ಮತ್ತು ನಿನ್ನೆ ಹಿಕ್ಕೊಂಡಿಲ್ಲ. ಹಾಗಾಗಿ ಫುಲ್ ಕೂದಲು ಚಿಕ್ಕ ಬಿದ್ದೋಗ್ಯಾವ ನೋಡ್ರಿ. ಕೂದಲಂತೂ ಇಷ್ಟು ಉದುರ್ಲತ್ತವ್ರಿ. ಹೀಟಿಗೆ ಕೇಳೋಕ್ಕೆ ಹೋಗ್ಬೇಡ್ರಿ. ನಾ ಮಾಡೋ ಕೆಲಸದ ಹೀಟ್ ಅಂತೂ ಅಷ್ಟು ಅದ. ಕೂದಲು ಹಾಗೆ ಉದುರ್ಲಕತ್ತವ. ಮತ್ತು ಮುಖದ ಮೇಲೆ ಪಿಂಪಲ್ಸು ಹಾಗೆ ಅಲತ್ತವ ನೋಡ್ರಿ ಫ್ರೆಂಡ್ಸ. ಭಾಳ ಪಿಂಪಲ್ಸ್ ಅಲತ್ತವ ಮತ್ತು ಕೂದಲು ಭಾಳ ಉದುರ್ಲತ್ತವ ರೀ. ಇಷ್ಟಿಷ್ಟಲ್ಲ, ಉದುರಿದಾಗ ಇಷ್ಟಿಷ್ಟು ಬರ್ತಾವ. ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ರೀ ನಾನು. ನೋಡ್ರಿ ನೀವು. ಕೆಲಸ ಭಾಳ ಇದಾದ್ರಿ. ಕೆಲಸ ಇದಾದಂತ ನಾವು ಕೂತ್ಕೊಂಡ್ರೆ ನಮ್ಮ ಹೊಟ್ಟೆಪಾಡು ನಡೆಯೋದು ಹೆಂಗೆ ರೀ? ಬೆಂಗಳೂರು ಊರಾಗ ನಾವು ದುಡ್ಕೊಂಡು ತಿಂದ್ರೇ ಒಂದಕ್ಕೊಂದಿರಲ್ಲ. ಇನ್ನು ಮನೇಲಿ ಕೂತ್ಕೊಂಡು ತಿಂದ್ರೆ ಇನ್ನು ಕೇಳೇಬೇಡ್ರಿ. ಪೂರ್ತಿ ತಿನ್ನೋಕ್ಕೆ ಗತಿ ಇರಲ್ಲ ಅಂತ ಅನ್ಕೋಬೋದು. ಹಂಗಿರ್ತದೆ ನೋಡ್ರಿ. ಆದಷ್ಟು ದುಡ್ಕೊಂಡು ತಿಂದ್ರೆ ಒಂಥರ ನೆಮ್ಮದಿ ರೀ ಫ್ರೆಂಡ್ಸ. ದುಡ್ಕೊಂಡು ತಿನ್ನೋದ್ರಲ್ಲಿ ನೆಮ್ಮದಿ ಬೇರೆ ಎದ್ರಲ್ಲೂ ಇರಂಗಿಲ್ಲ ರೀ. ದುಡ್ಕೊಂಡು ತಿಂದ ನೆಮ್ಮದಿಯಾಗಿ ನಾವು ಸಂಜೆ ಮನೆಗೆ ಬಂದು ಅಡುಗೆ ಮಾಡಿಕೊಂಡು ತಿಂದು ಮಲ್ಕೊಂಡ್ರೆ ನಿದ್ದೆ ಹಿಂಗೆ ಬರ್ತದೆ ರೀ. ಕೇಳಬೇಡ್ರಿ. ಬೇಡದೇ ಇರೋ ಯಾವ ಆಲೋಚನೆ ಬರಂಗಿಲ್ಲ ನೋಡ್ರಿ. ಮನೇಲಿ ಕುಂತ್ರೆ ಖಾಲಿ ಇಲ್ದೊಂದು ಏನೋ ಒಂದು ನೆಪ ಬರ್ತಾವ್ರಿ. ಹಂಗಾಗ್ಬಿಟ್ಟು ಆದಷ್ಟು ನಮ್ಮ ಮೈಂಡ್ ನಾವು ಬ್ಯುಸಿ ಇಟ್ಕೋಬೇಕಂತ ಹೇಳ್ತೀನಿ ರೀ. ಚಿಂತೆ ಮಾಡಿದಷ್ಟು ರೋಗಗಳು ಹೆಚ್ಚಾಗ್ತವೆ ಮತ್ತು ಅನಾರೋಗ್ಯಕ್ಕೆ ಒಳಗಾಗ್ತೀವಿ. ಆದಷ್ಟು ಕೆಲಸ ಮಾಡಿ ನಮ್ಮ ಮೈಂಡ್ ಫ್ರೆಶ್ ಇಟ್ಕೊಂಡ್ರೆ ನಾವು ಚಲೋ ಇರ್ತೀವಿ. ನಮ್ಮ ಎಲ್ಲ ಸಂಸಾರನೂ ಚಲೋ ಇರ್ತದಂತ ಹೇಳ್ತೀನಿ ನೋಡ್ರಿ. ಆದಷ್ಟು ನಮ್ಮ ಮೈಂಡು ಹೆಣ್ಮಕ್ಳು, ಆದಷ್ಟು ಗಂಡು ಮಕ್ಕಳೇನು ಎಲ್ಲರೂ ಹೊರಗೆ ದುಡಿಲೇಬೇಕು ರೀ. ಅವ್ರದ್ದು ಕರ್ತವ್ಯನೇ ಅದು ಐತಿ. ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಏನಾರ ಒಂದು ಕೆಲಸ, ನಮ್ಮ ಹೆಣ್ಮಕ್ಳು ಸುಮ್ಮನೆ ಇರಂಗಿಲ್ಲ ರೀ. ಏನಾರ ಒಂದು ಮನೇಲಿ ಕೂತ್ಕೊಂಡು ದುಡಿಬೇಕು, ನಾವು ಅರ್ನಿಂಗ್ ಮಾಡಬೇಕು, ಮನೆಯವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಭಾಳ ಆಸೆ ಇರ್ತದೆ. ಆದರೆ ಕೆಲವೊಂದು ಹೆಣ್ಮಕ್ಳು ಆಸೆ ನಿರಾಸೆ ಆಗಕತ್ತವ. ಹಳ್ಳಿಗಳಲ್ಲಿ ಏನು ಕೆಲಸ ಇರಂಗಿಲ್ಲ. ಹಾಗಾಗ್ಬಿಟ್ಟು ಬೇರೆ ವಿಧಿ ಇಲ್ಲದೆ ಆರಾಮಾಗಿ ಇರಬೇಕಾಗ್ತದೆ. ಹಾಗಾಗಿ ಇಷ್ಟು ದುಡಿಬೇಕಂತಂದ್ರೂ
ಅದೇ ಹೋದ್ರೆ ಹೊಲಕ್ಕೆ ಇಲ್ಲ ಅಂತಂದರೆ ಏನಿಲ್ಲ ನೋಡ್ರಿ, ಹೋಗೋರು ಹೊಲ್ದು ಕೂಲಿ ಮಾಡಿಕೊಂಡು ಊಟ ಮಾಡ್ತಾರೆ ರೀ, ಹೋಲಕ್ಕೆ ಇದಾಗಲ್ದವರು ಹಂಗೆ ಇರೋದು ನೋಡ್ರಿ ಫ್ರೆಂಡ್ಸ. ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮಗೋಸ್ಕರ, ನಿಮ್ಮ ಮನೋರಂಜನೆಗೋಸ್ಕರ ನಾನು ಡೈಲಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡೀನಿ ರೀ. ಆದಷ್ಟು ಸಪೋರ್ಟ್ ಮಾಡಿ. ನೋಡಿರಿ ನನ್ನ ಫೈನಲ್ ಲುಕ್ಕು ಹಿಂಗದು ನೋಡಿರಿ. ಇಷ್ಟೇ ಸಿಂಪಲ್ಲಾಗಿ ನಾನು ರೆಡಿಯಾಗಿ ಡೈಲಿ, ಇವತ್ತೇ ಅಂತಲ್ಲ ಡೈಲಿ ನಾನು ಇಷ್ಟೇ ಸಿಂಪಲ್ಲಾಗಿ ಹೋಗೋದು ನೋಡಿರಿ. ನಮ್ಮ ಮನೆಯವರು ಅವ್ರು ವಿಡಿಯೋ ಮಾಡತ್ತೀನಿ ಅಂತ ಹಿಂಗೆ ಟವೆಲ್ ಹಚ್ಕೊಂಡು ಓಡಕತ್ತಾರೆ ರೀ. ಒಟ್ಟಂದ್ರೆ ವಿಡಿಯೋದಲ್ಲಿ ಬರೋಂಗಿಲ್ಲ, ಬಾ ಅಂತಂದ್ರೆ ಬರೋಂಗಿಲ್ಲ ನೋಡ್ರಿ, ಎಷ್ಟು ಹೇಳಿದ್ರು ಬರೋಂಗಿಲ್ಲ. ಹಂಗಾಗಿಬಿಟ್ಟು ತೊಗೊಳೋದು ಇಲ್ಲ, ಅವ್ರಿಗೆ ಬರಲ್ಲ ಅಂತಾರೆ ರೀ. ಅವ್ರಿಗೆ ಯಾವಾಗ ಬುದ್ಧಿ ಬರ್ತದೋ, ಯಾವಾಗ ಮನ್ಸಲ್ಲಿ ಬರ್ತದೋ ಅವಾಗ ಬರಲಿ. ಈಗ ಒಂದು ಸ್ವಲ್ಪ ಏನಾರ ತಿಂತೀನಿ ರೀ ನಾನು. ನಿನ್ನೆ ನೈಟ್ ಮಾಡಿದ್ದು ಬಿರಿಯಾನಿ ಅದ್ರಿ, ಆ ಕಡೆ ಬೊಗಣೆಗದ. ನಮ್ಮ ಮನೆಯವರು ನಂಗೆ ಇಷ್ಟು ಗರಂ ಮಾಡಿ ಇಟ್ಟಾರೆ ನೋಡಿರಿ. ಈಗ ಇಷ್ಟು ನಾನು ತಟ್ಟೆಗೆ ಹಾಕ್ಕೊಂಡು ತಿಂದು ಹೋಗೋದು ನೋಡಿರಿ ಫ್ರೆಂಡ್ಸ. ಕೆಲವೊಂದು ಟೈಮು ಅಷ್ಟು ನಮ್ಗೆ ಇದು ಇರೋಂಗಿಲ್ಲ. ನಾನು ವೀಡಿಯೋ ಮಾಡ್ಲತ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವರು ಹೊರಗೆ ಹೋಗ್ಯಾರ ರೀ. ಒಳಗೆ ಬಾ ಅಂತಂದ್ರು ಹೊಂಟಿಲ್ಲ. ನೀ ವಿಡಿಯೋ ಬಾ, ಯಾವಾಗ ಬಂದು ಮಾಡ್ತಾ ಅವಾಗ ಬರ್ತೀನಿ, ನೀ ಈಗ ವೀಡಿಯೋ ಮಾಡ್ಕೊತ ಕೊಡು ಅಂದ್ಬಿಟ್ಟು ಹೊರಗೆ ಹೊಲತ್ತರ. ನಾನು ನೈಟ್ ಮಾಡಿದ್ದಲ್ರಿ ಬಿರಿಯಾನಿ, ಒಂದು ಸ್ವಲ್ಪ ನಮ್ಮ ಮನೆಯವರು ಜಾಸ್ತಿನೇ ಮಾಡಂತಂದಿರು, ಹಾಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿ ನೋಡಿರಿ. ಮಾಡಿ ಈಗ ಅದು ಗರಂ ಮಾಡಿಕೊಂಡು ತಿನ್ನತ್ತೀನಿ ರೀ. ತಿಂದ್ಬಿಟ್ಟು ಮತ್ತು ನಮ್ಮ ಮನೆಯವ್ರ ಆ ಕಡೆ ಮಾತಾಡ್ಲತ್ತೀರಿ. ಅವ್ರಿಗೆ ನೋಡಿಕೊಂಡು ಮಾತಾಡ್ಕೊಂಡು ತಿನ್ನೋಷ್ಟ್ರಾಗ ನಂದು ಟೈಮೇ ಆಗೋಯ್ತು ನೋಡಿರಿ. ತಿಂದಾದ್ಮೇಲೆ ಒಂದು ಸ್ವಲ್ಪನೂ ಕೂತಿಲ್ಲ ನಾನು. ಟಿಫಿನು ಅವರೇ ತುಂಬಿದ್ರು. ತಿಂದ ತಕ್ಷಣ ಒಂದು ಸ್ವಲ್ಪ ಚಹಾ ಕುಡ್ದು ನಾನು ಕೆಲ್ಸಕ್ಕೆ ಹೊರಟೆ ಬಿಟ್ರಿ. ಆಮೇಲೆ ಲಾಗ್ ಮಾಡ್ಬೇಕಂತಂದ್ರೆ ಆಗಿಲ್ಲ. ಪ್ಲೀಸ್ ಫ್ರೆಂಡ್ಸ, ನಿಮ್ಮ ಒಂದು ಸಪೋರ್ಟ್ ಇರಲಿ, ಒಂದು ಲೈಕ್ ಕೊಡಿ. ಮತ್ತು ಯಾರಿಗೆಲ್ಲ ನಾನು ಸೀರೆ ಸೇಲ್ ಮಾಡ್ತಾಯಿದ್ದೀನಲ್ರಿ, ಅದರಲ್ಲಿ ಯಾವುದಾದ್ರೂ ನಿಮ್ಗೆ ಸೀರೆ ಇಷ್ಟ ಆಗಿದ್ರೆ ಬುಕ್ ಮಾಡ್ಕೊರಿ. ಆಲ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ರೀ ಫ್ರೆಂಡ್ಸ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ನಂಬರ್ ಬೇಕಂತಂದ್ರೆ ನಾನು ಮೆನ್ಷನ್ ಮಾಡಿದ್ದೀನಿ ರೀ. ಆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ ರೀ ಫ್ರೆಂಡ್ಸ. ಮನೆಗೆ ಬಂದಾದ್ಮೇಲೆ ಇದು 6 ಗಂಟೆಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ. 6 ಗಂಟೆಗೆ ಸ್ಟಾರ್ಟ್ ಮಾಡಿ ಈಗ ವ್ಲಾಗ್ನ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ರೀ ಮುಂದಿನ ವ್ಲಾಗ್ನಾಗ. ಅಲ್ಲಿವರೆಗೂ ಎಲ್ಲರೂ ನಗಿಸ್ತಾಯಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ಸೀರೆ ಯಾರಿಗಾದ್ರೂ ಬೇಕಾದ್ರೆ ಪ್ಲೀಸ್ 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 ನನ್ನ ಮೇಲೆ ನಂಬಿಕೆ ಇಟ್ಟು ಬುಕ್ ಮಾಡ್ಕೊಳ್ಳಿ. ಆಲ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ನಾ ಪೋಸ್ಟಿಗೆ ಹಾಕೋದ್ರಿಂದ ಯಾವುದೇ ಒಂದು ಭಯ ಅಂತ ಇರೋಂಗಿಲ್ಲ. ಸೇಫ್ಟಿಯಾಗಿ ನಿಮ್ಮ ಸೀರೆ ಬಂದು ನಿಮ್ಮ ಕೈಯಲ್ಲಿ ತಲುಪುತ್ತದೆ ಅಂತ ಹೇಳ್ತೀನಿ ನೋಡಿರಿ. ಸೀರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪಿಸೋ ಜವಾಬ್ದಾರಿ ನಂದ್ರಿ. ಪೋಸ್ಟಿಗೆ ಹಾಕೋದ್ರಿಂದ ಯಾವುದೇ ಒಂದು ಭಯ ಇರೋಂಗಿಲ್ಲ. ಭಯ ಬಿಟ್ಟು ಅಷ್ಟು ನಂಬಿಕೆ ಇಟ್ಕೊಂಡು ಬುಕ್ ಮಾಡ್ಕೊರಿ ಅಂತ ಕೇಳ್ಕೊತೀನಿ ನೋಡಿರಿ ಫ್ರೆಂಡ್ಸ. ಪ್ಲೀಸ್ ನಂಬಿಕೆ ಇದ್ದರೆ ಬುಕ್ ಮಾಡ್ಕೊಳ್ಳಿ. ಅರ್ಧ ಸೇಲ್ ಆಗ್ಯಾವ್ರಿ, ಇನ್ನೂ ಒಂದು ಅರ್ಧ ಅವ ರೀ ಫ್ರೆಂಡ್ಸ. ಅವು ಆದ್ರೆ ನಾನು ಜನವರಿಗೆ ಮತ್ತು ಹೊಸ ಹಾಕ್ಬೇಕಂತ ಅಂದ್ಕೊಂಡೀನಿ ರೀ. ಏನಾಗುತ್ತೋ ಗೊತ್ತಿಲ್ಲ ರೀ. ಮತ್ತು ಸಿಗ್ತೀನಿ ರೀ ಮುಂದಿನ ವ್ಲಾಗ್ ಒಳಗೆ. ಬಾಯ್ ಫ್ರೆಂಡ್ಸ.